ಬೆಂಗಳೂರಿನಲ್ಲಿ ಮತ್ತೊಬ್ಬ ಕ್ಯಾಬ್ ಕೀಚಕ ಪ್ರತ್ಯಕ್ಷ ಆಗಿದ್ದಾನೆ. ಕ್ಯಾಬ್ನಲ್ಲೇ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಕ್ಯಾಬ್ನಲ್ಲಿ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ತಡರಾತ್ರಿ 1:30ರಿಂದ 1:40 ಸುಮಾರಿಗೆ ಈ ಕೃತ್ಯ ನಡೆದಿದೆ. ಓಲಾ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದಂತಹ ಮಹಿಳೆಗೆ ಕ್ಯಾಬ್ ಚಾಲಕ ಕಿರುಕುಳವನ್ನು ನೀಡಿದ್ದಾನೆ, ದೌರ್ಜನ್ಯವನ್ನು ಎಸಗಿದ್ದಾನೆ. ಲೊಕೇಶನ್ಗೆ ಕರೆದೊಯ್ಯದೆ ಬೇರೆ ಕಡೆ ಕರೆದೊಯ್ದು ಕೃತ್ಯವನ್ನು ಎಸಗಿದ್ದಾನೆ ಅಂಥೇಳಿ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಆರೋಪಿಯ ವಿರುದ್ಧ ಆವಲಹಳ್ಳಿ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಈಗಾಗಲೇ ಓಲಾ ಕ್ಯಾಬ್ ಬುಕ್ ಮಾಡಿಕೊಂಡಂತಹ ಈತನೇ ಆರೋಪಿ. ನೋಡಿ, ಗಮನಿಸ್ತಾ ಇದ್ದೀರಾ, ಆರೋಪಿ ಕ್ಯಾಬ್ ಚಾಲಕನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿಯನ್ನು ತಡರಾತ್ರಿ 1:30ರಿಂದ 1:40 ಸುಮಾರಿಗೆ ಈ ದೌರ್ಜನ್ಯ ಎಸಗಿರುವಂಥದ್ದು. ಈ ಆರೋಪಿ ಓಲಾ ಕ್ಯಾಬನ್ನು ಬುಕ್ ಮಾಡಿಕೊಂಡು ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು ಹೋಗ್ತಾ ಇರ್ತಾರೆ. ಆದರೆ ಅವರು ಬುಕ್ ಮಾಡಿದಂತಹ ಲೊಕೇಶನ್ಗೆ ಕರೆದೊಯ್ಯದೆ ಬೇರೆ ಲೊಕೇಶನ್ಗೆ ಕರೆದೊಯ್ತಾನೆ, ಬೇರೆ ಕಡೆಗೆ ಕರೆದೊಯ್ದು ಆಕೆಯ ಮೇಲೆ ಈತ ದೌರ್ಜನ್ಯವನ್ನು ಎಸಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆರೋಪಿಯ ವಿರುದ್ಧ ಆವಲಹಳ್ಳಿ ಠಾಣೆಯಲ್ಲಿ FIR ದಾಖಲಾಗಿದ್ದು ಆರೋಪಿಯನ್ನು ಈಗಾಗಲೇ ಆವಲಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಈ ಹಿಂದೆಯೂ ಕೂಡ ಬೆಂಗಳೂರಿನಲ್ಲಿ ಈ ಥರದ ಕೃತ್ಯಗಳು ನಡೆದಿದ್ವು. ಆಗ ಸಾಕಷ್ಟು ಟೀಕೆಗಳು ಕೇಳಿಬಂದಿತ್ತು. ಈ ಥರ ಅಗ್ರಿಗೇಟರ್ ಕ್ಯಾಬ್ಗಳೇನಿದ್ದಾವೆ, ಈ ಕ್ಯಾಬ್ಗಳು ಎಷ್ಟು ಸೇಫ್ ಅನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇತ್ತು. ಅದಕ್ಕೆ ಮತ್ತೊಂದು ಸೇರ್ಪಡೆ ಇದು. ಓಲಾ ಕ್ಯಾಬನ್ನು ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದಂತಹ ಮಹಿಳೆಗೆ ಆ ಕ್ಯಾಬ್ನ ಚಾಲಕ ದೌರ್ಜನ್ಯ ಎಸಗಿರುವಂಥದ್ದು. ಪೊಲೀಸರು ಸದ್ಯ ಆರೋಪಿಯನ್ನು ಬಂಧಿಸಿದ್ದಾರೆ. ಸಂತ್ರಸ್ತೆ ನೀಡಿದ ದೂರಿನ ಆಧಾರದ ಮೇಲೆ ಆರೋಪಿಯನ್ನು ಬಂಧಿಸಲಾಗಿದೆ. FIR ಕೂಡ ದಾಖಲಾಗಿದೆ ಆವಲಹಳ್ಳಿ ಠಾಣೆಯಲ್ಲಿ. ತಡರಾತ್ರಿ 1:30ರಿಂದ 1:40 ಸುಮಾರಿಗೆ ನಡೆದಿರುವಂತಹ ಕೃತ್ಯ ಇದು. ಸಂತ್ರಸ್ತ ಮಹಿಳೆ ಒಂದು ಲೊಕೇಶನ್ನಿಂದ ಬುಕ್ ಮಾಡಿಬಿಟ್ಟು ತನ್ನ ಲೊಕೇಶನ್ಗೆ ಹೋಗಬೇಕು ಅಂತೇಳಿ ಓಲಾ ಕ್ಯಾಬನ್ನು ಬುಕ್ ಮಾಡಿದ್ದಾರೆ. ಆದರೆ ಈ ವ್ಯಕ್ತಿ ಏನಿದ್ದಾನೆ, ಈತ ಆ ಮಹಿಳೆ ಬುಕ್ ಮಾಡಿದಂತಹ ಸ್ಥಳಕ್ಕೆ ಕರೆದೊಯ್ದೆ ಓಲಾ ಕ್ಯಾಬ್ನ ಚಾಲಕ ಬೇರೆ ಸ್ಥಳಕ್ಕೆ ಕರೆದೊಯ್ದಿದ್ದಾನೆ. ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಬೇರೆ ಸ್ಥಳಕ್ಕೆ ಕರೆದೊಯ್ದು ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ. ಸಂತ್ರಸ್ತ ಮಹಿಳೆ ಈ ಸಂಬಂಧ ಆವಲಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ದೂರನ್ನು ದಾಖಲಿಸಿರುವಂಥದ್ದು. ಆಕೆಯ ದೂರನ್ನು ಆಧರಿಸಿ FIR ಅನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಈಗಾಗಲೇ ಆರೋಪಿಯನ್ನು ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಆದರೆ ಪ್ರಶ್ನೆ ಮೂಡುವಂಥದ್ದು, ಬೆಂಗಳೂರಿನಲ್ಲಿ ದಿನನಿತ್ಯ ಈ ಥರ ಕ್ಯಾಬ್ಗಳನ್ನು ಅವಲಂಬಿಸಿರುವಂತಹ ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ. ತಮ್ಮ ಕೆಲಸ ಕಾರ್ಯಗಳಿಗೆ ಬೇರೆ ಎಲ್ಲಿಗೋ ಹೋಗಬೇಕು ಅಂದರೆ ಕ್ಯಾಬ್ಗಳನ್ನು ಬುಕ್ ಮಾಡ್ಕೊಂಡು ಹೋಗ್ತಾರೆ. ಯಾವ ಸೇಫ್ಟಿ ಇದೆ ಅನ್ನುವ ಪ್ರಶ್ನೆ ಮೂಡುತ್ತೆ ಈ ಥರದ ಪ್ರಸಂಗಗಳು, ಈ ಥರದ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ.